ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಮಾತಾಡೋಕೆ ಹೊರಟಿರೋದು ಆ, ಎಳ್ಳು ಬೆಲ್ಲದ ಜೊತೆಗೆ ಒಂದು ದೊಡ್ಡ ಖಗೋಳದ ಕಥೆ. ಹೌದು, ಮಕರ ಸಂಕ್ರಾಂತಿ. ಸಾಮಾನ್ಯವಾಗಿ ಇದು ಒಂದು ಹಬ್ಬ, ಒಂದು ಸಂಭ್ರಮ ಅಷ್ಟೇ ಅನ್ಕೋತೀವಿ. ಆದ್ರೆ ನಮಗೆ ಸಿಕ್ಕಿರೋ ಈ ಆಧಾರಗಳನ್ನ ನೋಡಿದ್ರೆ ಇದು ಅದಕ್ಕಿಂತ ಬಹಳಾನೇ ದೊಡ್ಡದು. ಹೌದು, ಇದು ಸೂರ್ಯನ ಒಂದು ಮಹತ್ವದ ಪ್ರಯಾಣ ಮತ್ತು ಜ್ಯೋತಿಷ್ಯದ ಪ್ರಕಾರ ನಮ್ಮೆಲ್ಲರ ಶಕ್ತಿಯ ದಿಕ್ಕನ್ನೇ ಬದಲಿಸುವ ಒಂದು ಘಟ್ಟ. ಹೌದು, ಆ ದಿಕ್ಕು ಬದಲಾಯಿಸುವುದು ಅನ್ನೋದಿದೆಯಲ್ಲ, ಅದು ಇಲ್ಲಿ ಬಹಳ ಮುಖ್ಯವಾದ ಮಾತು. ಓ, ಮಕರ ಸಂಕ್ರಾಂತಿಯ ಅಸಲಿ ಕಥೆಯೇ ಅದು. ಸೂರ್ಯ ಧನುರಾಶಿಯಲ್ಲಿ ತನ್ನ ಪಯಣ ಮುಗಿಸಿ ಮಕರ ರಾಶಿಗೆ ಕಾಲಿಡುವ ಆ ಕ್ಷಣ. ಇದು ಕ್ಯಾಲೆಂಡರಲ್ಲಿ ಒಂದು ದಿನ ಅಷ್ಟೇ ಅಲ್ಲ. ಇದು ಭೂಮಿಯ ಮೇಲಿನ ಆ ಶಕ್ತಿಯ ಹರಿವಿನಲ್ಲೇ ಒಂದು ದೊಡ್ಡ ಬದಲಾವಣೆ. ಇದನ್ನೇ ನಾವು ದಕ್ಷಿಣಾಯಣ ಮುಗಿದು ಉತ್ತರಾಯಣ ಪುಣ್ಯಕಾಲ ಶುರುವಾಗೋದು ಅಂತ ಹೇಳೋದು. ಸರಿ, ಈ ದಕ್ಷಿಣಾಯಣ ಉತ್ತರಾಯಣ ಇದನ್ನ ನಾವು ಕೇಳ್ತಾನೆ ಇರ್ತೀವಿ. ಆದರೆ ಆ ಶಕ್ತಿಯ ಹರಿವಿನ ದೃಷ್ಟಿಯಿಂದ ನೋಡಿದ್ರೆ ಇದರ ನಿಜವಾದ ಅರ್ಥ ಏನು? ಅಂದ್ರೆ ಒಂದು ವಿಶ್ರಾಂತಿಯ ಸಮಯ, ಇನ್ನೊಂದು ಕ್ರಿಯೆಯ ಸಮಯ, ಆ ಥರನ? ಖಂಡಿತವಾಗಿಯೂ. ದಕ್ಷಿಣಾಯನ ಅಂದ್ರೆ ಅದನ್ನ ದೇವತೆಗಳ ರಾತ್ರಿ ಅಂತಾನೂ ಕರೀತಾರೆ. ಓಹೋ, ಹೌದಾ? ಹೌದು, ಇದು ಒಳಮುಖವಾಗಿ ನೋಡ್ಕೊಳ್ಳುವ ಸಮಯ. ಆತ್ಮಪರಿಶೀಲನೆ, ಯೋಜನೆಗಳನ್ನು ರೂಪಿಸೋದು, ಸ್ವಲ್ಪ ವಿಶ್ರಾಂತಿ ಪಡೆಯೋದು. ಒಂದು ರೀತಿ ಬಿತ್ತನೆಗೆ ಭೂಮಿಯನ್ನು ಸಿದ್ಧಪಡಿಸಿದ ಹಾಗೆ. ಓಕೆ. ಆದ್ರೆ ಸೂರ್ಯ ಮಕರಕ್ಕೆ ಬಂದ ತಕ್ಷಣ ಶುರುವಾಗತ್ತಲ್ಲ ಉತ್ತರಾಯಣ, ಅದು ದೇವತೆಗಳ ಹಗಲು. ಇದು ಬೆಳಕಿನ, ಚೈತನ್ಯದ ಮತ್ತು ಕ್ರಿಯೆಯ ಸಮಯ. ನಾವು ರೆಡಿ ಮಾಡ್ಕೊಂಡಿದ್ದ ಭೂಮಿಯಲ್ಲಿ ಬೀಜ ಬಿತ್ತಿ ಫಸಲು ತೆಗೆಯಲು ಮುಂದಾಗುವ ಕಾಲ. ಇಲ್ಲಿಂದ ವಿಷಯ ನಿಜವಾಗಿಯೂ ಆಸಕ್ತಿದಾಯಕವಾಗತ್ತೆ. ಅಂದ್ರೆ ಉತ್ತರಾಯಣದ ಆರಂಭ ಕೇವಲ ಪಂಚಾಂಗದಲ್ಲಿ ಒಂದು ಬದಲಾವಣೆಯಲ್ಲ, ಅದು ನಮ್ಮ ಜೀವನದಲ್ಲಿ ಒಂದು ಆಕ್ಷನ್ ಬಟನ್ ಪ್ರೆಸ್ ಮಾಡಿದ ಹಾಗೆ. ಎಕ್ಸಾಕ್ಟ್ಲಿ. ಇದಕ್ಕೆ ಇರಬೇಕು ಇದನ್ನ ಕೃಷಿಕರ ಹಬ್ಬ ಅಂತ ಕರೆಯೋದು. ಅಲ್ವಾ? ಹೌದು ಹೌದು. ಇಷ್ಟು ದಿನ ಪಟ್ಟ ಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಅನ್ನೋದು ಇದರ ಒಂದು ಸಾಂಕೇತಿಕ ಅರ್ಥ. ನಿಖರವಾಗಿ. ಮತ್ತು ನಾವು ಚರ್ಚಿಸಿರುವ ಆಧಾರಗಳು ಇದನ್ನೇ ಒತ್ತಿ ಹೇಳ್ತವೆ. ನೋಡಿ, ಮಕರ ರಾಶಿ ಶನಿಗ್ರಹದಿಂದ ಆಳಲ್ಪಡುತ್ತೆ. ಶನಿ ಅಂದ್ರೆ ಶ್ರಮ, ಶಿಸ್ತು, ಕರ್ಮ. ಸೂರ್ಯ ಅಂದ್ರೆ ನಮ್ಮ ಆತ್ಮಶಕ್ತಿ ಮತ್ತು ಚೈತನ್ಯ. ಈ ಶ್ರಮದ ಮನೆಗೆ ಬಂದಾಗ ಅದು ಶ್ರಮಕ್ಕೆ ತಕ್ಕ ಫಲ ಅನ್ನೋ ವಿಶ್ವದ ನಿಯಮವನ್ನೇ ಜಾಗೃತಗೊಳಿಸುತ್ತೆ. ಈ ಶಕ್ತಿಯೇ ಬೇರೆ ಬೇರೆ ರಾಶಿಗಳ ಮೇಲೆ ಬೇರೆ ಬೇರೆ ರೀತಿ ಪ್ರಭಾವ ಬೀರುತ್ತೆ. ಹಾಗಾದ್ರೆ ಆ ಪ್ರಭಾವಗಳ ಬಗ್ಗೆನೇ ನೋಡೋಣ. ಸಾಮಾನ್ಯವಾಗಿ ಒಂದೊಂದೇ ರಾಶಿ ಬಗ್ಗೆ ಹೇಳಿಕೊಂಡೋಗ್ತಾರೆ. ಆದರೆ ಈ ಶಕ್ತಿಯ ಪ್ರಭಾವವನ್ನ ನಾವು ವಿಷಯ ಅಥವಾ ತತ್ವದ ಆಧಾರದ ಮೇಲೆ ವಿಂಗಡಿಸಿ ನೋಡಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು ಅನ್ಸುತ್ತೆ. ಒಳ್ಳೆ ಐಡಿಯಾ. ಈಗ ಭೂಮಿ ತತ್ವದ ರಾಶಿಗಳು ಅಂದ್ರೆ ಮಕರ, ವೃಷಭ ಮತ್ತು ಕನ್ಯಾ, ಇವರ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ? ಯಾಕಂದ್ರೆ ಸೂರ್ಯನೇ ಒಂದು ಭೂಮಿ ತತ್ವದ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಅತ್ಯುತ್ತಮ ಪ್ರಶ್ನೆ. ಅಲ್ಲಿಂದಲೇ ಶುರು ಮಾಡೋಣ. ಭೂಮಿ ತತ್ವ ಅಂದ್ರೇನೆ ಸ್ಥಿರತೆ, ಪ್ರಾಕ್ಟಿಕ್ಯಾಲಿಟಿ ಮತ್ತು ನಮ್ಮ ಈ ಭೌತಿಕ ಜಗತ್ತು. ಸರಿ. ಸೂರ್ಯ ಈ ವಲಯಕ್ಕೆ ಬಂದಾಗ ಇವರ ಜೀವನದಲ್ಲಿ ಅಮೂರ್ತವಾಗಿದ್ದ ಯೋಚನೆಗಳೆಲ್ಲ ಮೂರ್ತ ರೂಪ ಪಡೆಯೋಕೆ ಶುರುವಾಗುತ್ತೆ. ಈಗ ಮೊದಲಿಗೆ ಮಕರ ರಾಶಿಯವ್ರನ್ನೇ ತಗೊಳ್ಳಿ. ಸೂರ್ಯ ಅವರ ಸ್ವಂತ ಮನೆಗೆ ಬಂದಿದ್ದಾನೆ. ಹೌದು, ಅವ್ರದೇ ರಾಶಿಗೆ. ಇದು ಹೇಗಂದ್ರೆ ನಮ್ಮ ಮೇಲೆ ಒಂದು ಸ್ಪಾಟ್ಲೈಟ್ ಬಿದ್ದ ಹಾಗೆ. ನಮ್ಮ ಶಕ್ತಿ, ನಮ್ಮ ಆತ್ಮವಿಶ್ವಾಸ, ನಮ್ಮನ್ನ ಜಗತ್ತಿಗೆ ತೋರ್ಸ್ಕೊಳ್ಳೋ ಧೈರ್ಯ ಎಲ್ಲವೂ ಹೆಚ್ಚಾಗುತ್ತೆ. ಇಷ್ಟು ದಿನ ಪಟ್ಟ ಶ್ರಮಕ್ಕೆ ಈಗ ಒಂದು ಮಾನ್ಯತೆ ಸಿಗುತ್ತೆ. ನಾಯಕತ್ವ ವಹಿಸಿಕೊಳ್ಳುವ ಮತ್ತು ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭಿಸುವ ಸಮಯವಿದು. ಅಂದ್ರೆ ಅವ್ರಿಗೆ ಇದು ಒಂದು ರೀತಿ ರೀಬೂಟ್ ಆದ ಹಾಗೆ. ಹೌದು. ಹಾಗಾದ್ರೆ ಉಳಿದ ಭೂಮಿ ತತ್ವದ ರಾಶಿಗಳು ಅಂದ್ರೆ ವೃಷಭ ಮತ್ತೆ ಕನ್ಯಾ ರಾಶಿಯವರಿಗೆ ಹೇಗೆ? ಅವ್ರಿಗೂ ಇದೇ ತರ ಲಾಭ ಇದೆಯಾ? ಇದೆ, ಖಂಡಿತ ಇದೆ. ಆದ್ರೆ ಬೇರೆ ರೂಪದಲ್ಲಿ. ವೃಷಭ ರಾಶಿಯವರಿಗೆ ಇದು ಅವರ ಆರ್ಥಿಕ ಭದ್ರತೆಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಹಣಕಾಸಿನ ವಿಷಯ. ಹೌದು. ಅವರ ಗಮನ ಸಂಪತ್ತು, ಉಳಿತಾಯ, ಸ್ಥಿರತೆ ಈ ಕಡೆಗೆ ಹರಿಯುತ್ತೆ. ಹಳೆ ಸಾಲ ತೀರಿಸೋಕೆ ಅಥವಾ ಹೊಸ ಹೂಡಿಕೆ ಮಾಡೋಕೆ ಇದು ಒಳ್ಳೆ ಸಮಯ. ನಿಧಾನ ಆದ್ರೆ ಸ್ಥಿರವಾದ ಬೆಳವಣಿಗೆಯನ್ನ ನಿರೀಕ್ಷಿಸಬಹುದು. ಸರಿ. ಇನ್ನು ಕನ್ಯಾ ರಾಶಿಯವರಿಗೆ ಇದು ಅವರ ಆರೋಗ್ಯ ಮತ್ತು ದೈನಂದಿನ ಕೆಲಸಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಹೆಲ್ತ್ ಅಂಡ್ ವರ್ಕ್. ಹೌದು. ಕೆಲಸದ ಜಾಗದಲ್ಲಿ ಅವರ ಶ್ರಮಕ್ಕೆ ಬೆಲೆ ಸಿಗುತ್ತೆ. ಮತ್ತೆ
ತುಂಬಾ ದಿನದಿಂದ ಕಾಡ್ತಿದ್ದ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗೋ ಸಾಧ್ಯತೆನೂ ಇದೆ. ಒಟ್ನಲ್ಲಿ ಹೇಳೋದಾದ್ರೆ ಈ 3 ರಾಶಿಗಳಿಗೆ ಅವರ ಶ್ರಮಕ್ಕೆ ಒಂದು ಸ್ಪಷ್ಟವಾದ ಕಾಳುವಂತಹ ಫಲ ಸಿಗುವ ಸಮಯವಿದು. ಓಕೆ, ಇದು ಭೂಮಿ ತತ್ವದ ರಾಶಿಗಳ ಕಥೆ. ಈಗ ಬೆಂಕಿ ತತ್ವದ ರಾಶಿಗಳು ಮೇಷ, ಸಿಂಹ ಮತ್ತೆ ಧನು. ಬೆಂಕಿ ಅಂದ್ರೇನೆ ಶಕ್ತಿ, ಉತ್ಸಾಹ, ಮಹತ್ವಾಕಾಂಕ್ಷೆ. ಈ ಶಿಸ್ತಿನ ಮತ್ತು ರಚನಾತ್ಮಕವಾದ ಮಕರ ರಾಶಿಯ ಸೂರ್ಯನ ಪ್ರವೇಶ ಇವರ ಸಹಜ ಶಕ್ತಿಗೆ ಒಂದು ಸರಿಯಾದ ದಿಕ್ಕು ಕೊಡುತ್ತಾ? ಖಂಡಿತ. ನೋಡಿ, ಬೆಂಕಿಯ ಶಕ್ತಿ ಅಪಾರ, ನಿಜ. ಆದ್ರೆ ಅದಕ್ಕೊಂದು ಚೌಕಟ್ಟು ಇಲ್ಲಿದ್ರೆ ಅದು ಎಲ್ಲೆಂದಲ್ಲೇ ಹರಡಿ ವೇಸ್ಟ್ ಆಗ್ಬೋದಲ್ವಾ? ಹೌದೌದು. ಮಕರ ರಾಶಿಯ ಶಿಸ್ತು ಇದೆಯಲ್ಲ, ಅದು ಇವರ ಶಕ್ತಿಗೆ ಒಂದು ಲೇಸರ್ ಫೋಕಸ್ ಕೊಡುತ್ತೆ. ಓ, ಲೇಸರ್ ಫೋಕಸ್. ಹೌದು. ಮೇಷರಾಶಿಯವರಿಗೆ ಇದು ನೇರವಾಗಿ ಅವರ ಕೆರಿಯರ್ ಮೇಲೆ ಪ್ರಭಾವ ಬೀರುತ್ತೆ. ವೃತ್ತಿ ಜೀವನ, ಹೊಸ ಉದ್ಯೋಗ, ಬಡ್ತಿ ಅಥವಾ ಸಮಾಜದಲ್ಲಿ ದೊಡ್ಡ ಜವಾಬ್ದಾರಿ ಇದೆಲ್ಲ ಸಿಗೋ ಸಾಧ್ಯತೆಗಳು ಹೆಚ್ಚಾಗತ್ತೆ. ಅವರ ಆ ಅಗ್ರೆಸಿವ್ ಶೈಲಿಗೆ ಒಂದು ಪ್ರೊಫೆಷನಲ್ ರೂಪ ಸಿಗುತ್ತೆ. ಸರಿ. ಸಿಂಹರಾಶಿಯವರಿಗೂ ಕೂಡ ಹೆಚ್ಚು ಕಡಿಮೆ ಇದೇ ರೀತಿ. ಅವರಿಗೆ ಸಮಾಜದಲ್ಲಿ ಗೌರವ, ಅಧಿಕಾರ, ನಾಯಕತ್ವದ ಅವಕಾಶಗಳು ತಾವಾಗಿಯೇ ಹುಡುಕೊಂಡು ಬರ್ತವೆ. ಸರ್ಕಾರಿ ಕೆಲಸದಲ್ಲಿ ಅಥವಾ ದೊಡ್ಡ ಸಂಸ್ಥೆಗಳಲ್ಲಿರೋರಿಗೆ ಇದು ತುಂಬಾನೇ ಶುಭಕಾಲ. ನನಗಿಲ್ಲೊಂದು ಕುತೂಹಲ. ಹೇಳಿ. ಮೇಷ ಮತ್ತೆ ಸಿಂಹರಾಶಿಯವರಿಗೆ ಇದು ಸ್ಪಷ್ಟವಾಗಿ ವೃತ್ತಿಯಲ್ಲಿ ಮುನ್ನಡೆ ತರುತ್ತೆ. ಆದರೆ ಧನುರಾಶಿಯವರಿಗೆ ಹೇಗೆ? ಯಾಕಂದ್ರೆ ಸೂರ್ಯ ಅವರ ರಾಶಿಯಿಂದ ಹೊರಗೆ ಹೋಗ್ತಿದ್ದಾನೆ. ಇದೊಂದ್ ರೀತಿ ಶಕ್ತಿ ಕಳ್ಕೊಂಡ ಹಾಗ ಆಗಲ್ವಾ? ಇದು ತುಂಬಾ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ. ಹೊರನೋಟಕ್ಕೆ ಹಾಗೆ ಅನ್ಸ್ಬಹುದು, ನಿಜ. ಹೌದು. ಆದ್ರೆ ವಾಸ್ತವದಲ್ಲಿ ಸೂರ್ಯ ಒಂದು ರಾಶಿಯಲ್ಲಿದ್ದಾಗ ಅಲ್ಲಿ ಸ್ವಲ್ಪ ಗೊಂದಲ, ಅತಿಯಾದ ಆತ್ಮವಿಶ್ವಾಸ, ಅಹಂಕಾರದಂತಹ ಸಮಸ್ಯೆಗಳೂ ಇರುತ್ತೆ. ಸೂರ್ಯ ಧನುರಾಶಿಯಿಂದ ಹೊರಬಂದಾಗ ಅವರಲ್ಲಿದ್ದ ಗೊಂದಲದ ಮೋಡಗಳು ಸರಿದು ಗುರಿ ಸ್ಪಷ್ಟವಾಗತ್ತೆ. ನಾನ್ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಇದು ಅವರಿಗೆ ಹಣಕಾಸು ಮತ್ತು ಕುಟುಂಬದ ಕಡೆಗೆ ಹೆಚ್ಚು ಗಮನ ಕೊಡೋಕೆ ಸಹಾಯ ಮಾಡುತ್ತೆ. ಒಂದು ರೀತಿಯಲ್ಲಿ ಹೇಳೋದಾದ್ರೆ ಪಾರ್ಟಿ ಮುಗಿದು ಈಗ ನಿಜವಾದ ಕೆಲ್ಸ ಶುರುವಾದ ಹಾಗೆ. ವಾವ್, ಅದು ವಿಷಯವನ್ನು ನೋಡೋ ಒಂದು ಹೊಸ ದೃಷ್ಟಿಕೋನ. ಸರಿ, ಈಗ ಗಾಳಿ ತತ್ವದ ರಾಶಿಗಳು ಮಿಥುನ, ತುಲಾ ಮತ್ತು ಕುಂಭ. ವಾಯುತತ್ವ. ಇವರ ಸ್ವಭಾವವೇ ಯೋಚನೆ, ಸಂವಹನ, ಹೊಸ ಐಡಿಯಾಗಳು. ಈ ಪ್ರಾಕ್ಟಿಕಲ್ ಶಕ್ತಿ ಅವರ ಬೌದ್ಧಿಕ ಜಗತ್ತಿಗೆ ಹೇಗೆ ಸಹಾಯ ಮಾಡುತ್ತೆ? ನೋಡಿ, ಗಾಳಿ ತತ್ವದ ರಾಶಿಗಳಿಗೆ ಯೋಚನೆಗಳ ಕೊರತೆ ಇರೋದಿಲ್ಲ. ಖಂಡಿತ ಇಲ್ಲ. ಆದ್ರೆ ಆ ಯೋಚನೆಗಳನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಕೆಲವೊಮ್ಮೆ ಹಿಂದೆ ಬೀಳ್ತಾರೆ. ಮಕರದ ಈ ಸ್ಥಿರವಾದ ಶಕ್ತಿ ಅವರ ಐಡಿಯಾಗಳಿಗೆ ಒಂದು ನೆಲೆಯನ್ನ ಕೊಡುತ್ತೆ. ಮಿಥುನ ರಾಶಿಯವರಿಗೆ ಇದು ವ್ಯಾಪಾರ ಮತ್ತೆ ಸಂವಹನದಲ್ಲಿ ದೊಡ್ಡ ಲಾಭ ತರಬಹುದು. ಅವರ ಮನಸ್ಸಿನಲ್ಲಿದ್ದ ಚಂಚಲತೆ ಕಡಿಮೆಯಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಸರಿ, ಪಾಲುದಾರಿಕೆಯಲ್ಲಿ ಯಶಸ್ಸು. ಹೌದು. ನೀವು ತುಲಾರಾಶಿಯವರಿಗೆ ಸಮತೋಲನ ಸಿಗುತ್ತೆ ಅಂತ ಈ ಆಧಾರಗಳಲ್ಲಿ ಹೇಳಿರೋದನ್ನ ನೋಡಿದೆ. ಆದರೆ ತುಲಾರಾಶಿಯ ಮೂಲತತ್ವವೇ ಸಮತೋಲನ. ಹೌದು. ಹಾಗಾದರೆ ಈ ಸಂಕ್ರಾಂತಿ ಅದಕ್ಕೆ ಇನ್ನೇನು ವಿಶೇಷವಾಗಿ ಸೇರಿಸುತ್ತೆ? ಇದು ಕಳೆದುಹೋದ ಸಮತೋಲನವನ್ನ ಮರಳಿ ತರೋದಾ ಅಥವಾ ಅದನ್ನು ಒಂದು ಹೊಸ ಹಂತಕ್ಕೆ ಕೊಂಡೊಯ್ಯೋದಾ? ಅತ್ಯುತ್ತಮವಾದ ಪ್ರಶ್ನೆ. ಹೌದು, ತುಲಾರಾಶಿಯವರು ಯಾವಾಗ್ಲೂ ಬ್ಯಾಲೆನ್ಸ್ ಹುಡುಕ್ತಾರೆ. ಹೌದು. ಆದರೆ ಆ ಹುಡುಕಾಟದಲ್ಲಿ ಅವರು ಕೆಲವೊಮ್ಮೆ ನಿರ್ಧಾರ ತಗೊಳ್ಳೋಕೆ ಹಿಂಜರಿತಾರೆ. ಈ ಸಂಕ್ರಾಂತಿಯ ಶಕ್ತಿ ಇದೆಯಲ್ಲ, ಅದು ಅವರಿಗೆ ಆಂತರಿಕ ಸ್ಥಿರತೆಯನ್ನ ನೀಡುತ್ತೆ. ಇದರಿಂದ ಅವರು ತಮ್ಮ ಮನೆ, ಕುಟುಂಬ, ವೈಯಕ್ತಿಕ ಸುಖದ ಬಗ್ಗೆ ಹೆಚ್ಚು ಗಮನ ಕೊಡೋಕೆ ಸಾಧ್ಯ ಆಗತ್ತೆ. ಇದು ಹೊರಗಿನ ಜಗತ್ತಿನ ಸಮತೋಲನಕ್ಕಿಂತ ಅವರ ಒಳಗಿನ ಜಗತ್ತಿನಲ್ಲಿ ಶಾಂತಿ ಮತ್ತು ಸ್ಪಷ್ಟತೆಯನ್ನ ತರತ್ತೆ. ಓಕೆ, ಇಂಟರ್ನಲ್ ಬ್ಯಾಲೆನ್ಸ್. ಹೌದು. ಇನ್ನು ಕುಂಭರಾಶಿಯವರ ವಿಷಯಕ್ಕೆ ಬಂದ್ರೆ ಅವರ ಮೂಲ ಸ್ವಭಾವವೇ ಹೊಸತನ, ಭವಿಷ್ಯದ ಚಿಂತನೆ. ಈ ಸೂರ್ಯನ ಶಕ್ತಿ ಅವರ ಸೃಜನಶೀಲತೆಗೆ ಮತ್ತಷ್ಟು ಪುಷ್ಟಿ ನೀಡುತ್ತೆ. ಟೆಕ್ನಾಲಜಿ, ಸಾಮಾಜಿಕ ಕೆಲಸ ಅಥವಾ ಯಾವುದಾದ್ರೂ ಹೊಸ ಪ್ರಯೋಗಕ್ಕೆ ಹಾಕೋಕೆ ಇದು ಒಳ್ಳೆ ಸಮಯ. ಭವಿಷ್ಯದ ದೊಡ್ಡ ಯೋಜನೆಗಳಿಗೆ ಬೀಜ ಬಿತ್ತುವ ಸಮಯ. ಖಂಡಿತ. ನಿಮಿಷ, ನಾವಿಲ್ಲಿ ಕೇವಲ ಭವಿಷ್ಯದ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಒಂದು ರೀತಿಯ ಶಕ್ತಿಯ ಹವಾಮಾನ ವರದಿ ಬಗ್ಗೆ ಮಾತಾಡ್ತಿದ್ದೀವಿ. ಹೌದು ಹೌದು, ಚೆನ್ನಾಗಿ ಹೇಳಿದ್ರಿ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಪ್ರಯತ್ನಗಳಿಗೆ ಒಂದು ಬೂಸ್ಟ್ ಸಿಕ್ಕಾಗೆ. ಈಗ ಅಂತಿಮವಾಗಿ ನೀರು ತತ್ವದ ರಾಶಿಗಳು ಕರ್ಕಾಟಕ, ವೃಶ್ಚಿಕ ಮತ್ತೆ ಮೀನ. ಜಲತತ್ವ. ಇವರು ಹೆಚ್ಚು ಭಾವನಾತ್ಮಕ ಮತ್ತು ಅಂತರ್ಮುಖಿ ಸ್ವಭಾವದವರು. ಈ ಕಠಿಣ ಪ್ರಾಕ್ಟಿಕಲ್ ಶಕ್ತಿ ಇವರ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಕೆಲವೊಮ್ಮೆ ಇದು ಒಂದು ರೀತಿ ಒತ್ತಡ ತರಬಹುದಾ?
ನೀವು ಸರಿಯಾದ ಮುದ್ದೆಯನ್ನು ಹಿಡಿದಿದ್ದೀರಿ. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆದ ಸಂಬಂಧ. ಕರ್ಕಾಟಕ ರಾಶಿಯವರಿಗೆ ಸೂರ್ಯ ನೇರವಾಗಿ ಅವರ 7ನೇ ಮನೆಯಲ್ಲಿ ಅಂದ್ರೆ ಸಂಬಂಧಗಳ ಮನೆಯಲ್ಲಿ ಇರ್ತಾನೆ. ಓಕೆ. ಇದು ದಾಂಪತ್ಯ ಅಥವಾ ಪಾಲುದಾರಿಕೆಯಲ್ಲಿ ಸಂಬಂಧಗಳನ್ನ ಗಟ್ಟಿಗೊಳಿಸೋಕೆ ಸಹಾಯ ಮಾಡುತ್ತೆ. ಕುಟುಂಬದ ಬೆಂಬಲ ಸಿಗುತ್ತೆ. ಆದರೆ ಮಕರದ ಶಿಸ್ತಿನ ಶಕ್ತಿ ಇವರ ಭಾವನಾತ್ಮಕ ಸ್ವಭಾವಕ್ಕೆ ಕೆಲವೊಮ್ಮೆ ಕಠಿಣ ಅನಿಸ್ಬೋದು. ಹಾಗಾಗಿ ಸಂಬಂಧಗಳಲ್ಲಿ ಹೆಚ್ಚು ತಾಳ್ಮೆ, ಹೆಚ್ಚು ತಿಳುವಳಿಕೆ ತೋರಿಸಬೇಕಾಗುತ್ತೆ ಅಂತ ಆಧಾರಗಳು ಸೂಚಿಸುತ್ತವೆ. ಸರಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗೆ? ಅವರು ಬಹಳ ತೀವ್ರವಾದ ವ್ಯಕ್ತಿತ್ವದವರು. ವೃಶ್ಚಿಕ ರಾಶಿಯವರಿಗೆ ಇದು ಧೈರ್ಯ ಮತ್ತು ಸಂವಹನದ ಸಮಯ. ಧೈರ್ಯ? ಹೌದು. ಅವರ ಮನಸ್ಸಿನಲ್ಲಿದ್ದ ಮಾತುಗಳನ್ನ ಹೊರಹಾಕೋಕೆ, ತಮ್ಮ ಹಕ್ಕುಗಳಿಗಾಗಿ ಹೋರಾಡೋಕೆ ಇದು ಶಕ್ತಿ ನೀಡುತ್ತೆ. ನಿಂತು ಹೋಗಿದ್ದ ಕೆಲಸಗಳು ಅನಿರೀಕ್ಷಿತವಾಗಿ ಮತ್ತೆ ಶುರುವಾಗಬಹುದು. ಆದರೆ ಅವರ ತೀವ್ರತೆಗೆ ಒಂದು ಶಿಸ್ತಿನ ಲಗಾಮ ಹಾಕಿದ್ರೆ ಅವರ ಅಂದುಕೊಂಡಿದ್ದನ್ನ ಸಾಧಿಸಬಹುದು. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆನೂ ಹೇಳಿದ್ರಿ. ಹೌದು, ಅದಕ್ಕೂ ಸಾಧ್ಯತೆಗಳಿವೆ. ಕೊನೆಯದಾಗಿ ಮೀನರಾಶಿಯವರಿಗೆ ಇದು ಲಾಭ ಮತ್ತು ಗೆಳೆತನದ ಸಮಯ. ಸೋಷಲ್ ಸರ್ಕಲ್? ಹೌದು. ಸಾಮಾಜಿಕವಾಗಿ ಬೆಳೆಯೋಕೆ, ಹೊಸ ಸ್ನೇಹಿತರನ್ನ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಅವರ ಕನಸುಗಳಿಗೆ ಒಂದು ವಾಸ್ತವದ ರೂಪ ಕೊಡೋಕೆ ಈ ಸಮಯ ಪ್ರೇರಣೆ ನೀಡುತ್ತೆ. ಜೊತೆಗೆ ಭಕ್ತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಅವರಿಗೆ ಮಾನಸಿಕ ಶಾಂತಿಯನ್ನ ತಂದುಕೊಡ್ತವೆ. ಹಾಗಾದ್ರೆ ಈ ಎಲ್ಲವನ್ನು ಒಟ್ಟಾಗಿ ನೋಡಿದಾಗ ಇದರ ಅಂತಿಮ ಸಂದೇಶ ಏನು? ಇದು ಕೇವಲ ರಾಶಿ ಭವಿಷ್ಯವನ್ನು ನಂಬಿ ಏನೂ ಮಾಡದೆ ಸುಮ್ಮನೆ ಕೂರೋದಲ್ಲ ಅಲ್ವಾ? ಖಂಡಿತವಾಗಿಯೂ ಅಲ್ಲ. ನೀವು ಅತ್ಯಂತ ಪ್ರಮುಖವಾದ ಅಂಶವನ್ನ ಪ್ರಸ್ತಾಪಿಸಿದ್ದೀರಿ. ಈ ಆಧಾರಗಳೆಲ್ಲವೂ ಒತ್ತಿ ಹೇಳೋದು ಒಂದೇ ಒಂದು ಮೂಲತತ್ವ: ಶ್ರಮದಿಂದ ಫಲ. ಶ್ರಮದಿಂದ ಫಲ. ಮಕರ ಸಂಕ್ರಾಂತಿ ಆ ತತ್ವದ ಒಂದು ವಾರ್ಷಿಕ ಜ್ಞಾಪನೆ. ಇದೊಂದು ಕೃಷಿಕರ ಹಬ್ಬ. ಇದರರ್ಥ ಏನು? ಮೊದಲು ಬೀಜ ಬಿತ್ತಿ, ನೀರು ಹಾಕಿ, ಆರೈಕೆ ಮಾಡಿ, ಕಷ್ಟಪಟ್ರೆ ಮಾತ್ರ ಕೊನೆಗೆ ಫಸಲು ಸಿಗೋದು. ಗ್ರಹಗಳ ಸ್ಥಿತಿ ಒಂದು ಅನುಕೂಲಕರ ವಾತಾವರಣ ಅಥವಾ ಶಕ್ತಿಯನ್ನ ನೀಡಬಹುದು ಅಷ್ಟೇ. ಆದ್ರೆ ಆ ಅವಕಾಶವನ್ನ ಬಳಸ್ಕೊಂಡು ಹೊಲದಲ್ಲಿ ಕೆಲಸ ಮಾಡಬೇಕಾದವರು ನಾವೇ. ಅಂದ್ರೆ ಈ ಜ್ಯೋತಿಷ್ಯದ ಮಾರ್ಗದರ್ಶನವನ್ನ ನಾವು ಒಂದು ರೀತಿ ಅನುಕೂಲಕರ ಗಾಳಿಯಂತೆ ನೋಡ್ಬೋದು. ಗಾಳಿ ನಮ್ಮ ದಿಕ್ಕಿನಲ್ಲೇ ಬೀಸ್ತಾ ಇದ್ರೆ ದೋಣಿ ಸಾಗಿಸೋದು ಸುಲಭ. ಆದ್ರೆ ಹುಟ್ಟು ಹಾಕೋದನ್ನ ನಾವೇ ಮಾಡಬೇಕು. ನಿಖರವಾಗಿ. ಅದ್ಭುತವಾದ ಹೋಲಿಕೆ. ನಿಜವಾದ ಯಶಸ್ಸು ಸಿಗೋದು ನಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಮಾತ್ರ. ಇದರ ಜೊತೆಗೆ ದಾನ, ಧರ್ಮ ಮತ್ತು ಕೃತಜ್ಞತಾ ಭಾವವನ್ನು ಹೊಂದುವುದರಿಂದ ಈ ಹಬ್ಬದ ಸಕಾರಾತ್ಮಕ ಫಲಗಳು ಇನ್ನಷ್ಟು ಹೆಚ್ಚಾಗ್ತವೆ ಅಂತಾನೂ ನಮ್ಮ ಆಧಾರಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಂಚಿ ತಿನ್ನೋದು? ಹೌದು. ನನಗೆ ಸಿಕ್ಕಿದ್ರಲ್ಲಿ ಸ್ವಲ್ಪವನ್ನು ಹಂಚುತ್ತೇನೆ ಅನ್ನೋ ಭಾವನೆ ಆ ಸಕಾರಾತ್ಮಕ ಶಕ್ತಿಯನ್ನ ಇನ್ನಷ್ಟು ವೃದ್ಧಿಸುತ್ತೆ. ಹೌದು, ಅದು ವಿಷಯವನ್ನು ನೋಡುವ ಒಂದು ಅತ್ಯುತ್ತಮ ದೃಷ್ಟಿಕೋನ. ಇದು ಕೇವಲ ಭವಿಷ್ಯವಾಣಿಯಲ್ಲ, ಬದಲಿಗೆ ಈ ಖಗೋಳ ಚಕ್ರದೊಂದಿಗೆ ನಮ್ಮ ಪ್ರಯತ್ನವನ್ನು ಜೋಡಿಸುವ ಒಂದು ಅವಕಾಶ. ನಮ್ಮ ಶ್ರಮಕ್ಕೆ ಪ್ರಕೃತಿಯ ಬೆಂಬಲವೂ ಸಿಕ್ಕಾಗ ಫಲ ದುಪ್ಪಟ್ಟಾಗುತ್ತೆ. ಹೌದು, ಮತ್ತು ಇದು ನಮ್ಮನ್ನ ಇವತ್ತಿನ ಅಂತಿಮ ಚಿಂತನೆಗೆ ಕೊಂಡೊಯ್ಯುತ್ತೆ. ಓಕೆ. ಈ ಆಧಾರಗಳು ಮಕರ ಸಂಕ್ರಾಂತಿ ಹಬ್ಬವನ್ನ ಕೆಲಸ ಮತ್ತು ಪ್ರತಿಫಲದ ನೈಸರ್ಗಿಕ ಚಕ್ರಕ್ಕೆ ಜೋಡಿಸುತ್ತವೆ. ಇದು ಯೋಚಿಸೋ ಹಾಗೆ ಮಾಡುತ್ತೆ. ಒಂದು ಕ್ಷಣ ಜ್ಯೋತಿಷ್ಯವನ್ನ ಬದಿಗಿಟ್ಟು ಯೋಚಿಸಿದ್ರೆ, ನಮ್ಮ ಪ್ರಯತ್ನಗಳನ್ನ ಹೆಚ್ಚು ಫಲಪ್ರದವಾಗಿಸಲು ನಾವು ಇನ್ಯಾವ ನೈಸರ್ಗಿಕ ಚಕ್ರಗಳೊಂದಿಗೆ ನಮ್ಮನ್ನ ನಾವು ಹೊಂದಾಣಿಕೆ ಮಾಡ್ಕೋಬಹುದು? ಅದು ಋತುಮಾನಗಳ ಚಕ್ರವಿರ್ಬೋದು. ಹೌದು. ಅಥವಾ ನಮ್ಮದೇ ವೈಯಕ್ತಿಕ ಶಕ್ತಿಯ ಏರಿಳಿತದ ಚಕ್ರವಿರ್ಬೋದು, ಅಥವಾ ನಮ್ಮ ಸುತ್ತಲಿನ ಆರ್ಥಿಕ ಸಾಮಾಜಿಕ ಚಕ್ರಗಳಿರ್ಬೋದು. ಜೀವನದಲ್ಲಿ ಉತ್ತರಾಯಣ ಅನ್ನೋ ಬೆಳವಣಿಗೆಯ ಕ್ರಿಯೆಯ ಕಾಲಕ್ಕೆ ಸಿದ್ಧರಾಗಲು, ದಕ್ಷಿಣಾಯಣ ಅನ್ನೋ ವಿಶ್ರಾಂತಿ, ಯೋಜನೆ ಮತ್ತು ಆತ್ಮಾವಲೋಕನದ ಸಮಯವನ್ನ ನಾವು ಹೇಗೆ ಚೆನ್ನಾಗಿ ಗುರ್ತಿಸಿ ಅರ್ಥಪೂರ್ಣವಾಗಿ ಬಳಸ್ಕೊಳ್ಬಹುದು? ಬಹುಶಃ ನಮ್ಮ ವೈಯಕ್ತಿಕ ದಕ್ಷಿಣಾಯಣ ಯಾವುದು ಮತ್ತು ಉತ್ತರಾಯಣ ಯಾವುದೋ ಅಂತ ಗುರ್ತಿಸುವುದೇ ನಿಜವಾದ ಜ್ಞಾನವಿರ್ಬೋದೆ. ಯೋಚಿಸಬೇಕಾದ ವಿಷಯ.